ಕಾಂಗ್ರೆಸ್ ಅಭ್ಯರ್ಥಿ ಫೈನಲ್ ಆಗಿದೆಯಾ ಮಂಡ್ಯಕ್ಕೆ ಆಗಿದೆ ಅಂತ ಹೇಳಿ ಮಾತನಾಡ್ತಾರಲ್ಲ ಸರ್ ಇದ್ದಾರೆ 2-3 ಜನ. ಅದರಲ್ಲಿ ಅಂತಿಮವಾಗಿ ನಮ್ಮ ರಾಷ್ಟ್ರದ ಮುಖಂಡರುಗಳು ಘೋಷಣೆ ಮಾಡ್ತಾರೆ. ನಾವು ಎಲ್ಲ ಶಾಸಕರು ಮುಖಂಡರುಗಳು ಸೇರಿ ನಾವು 2 ಹೆಸರನ್ನೋ 3 ಹೆಸರನ್ನೋ ಕೊಡಬೇಕು ಅಂತ ಹೇಳಿದರೆ ಅದಕ್ಕೆ ಕೊಟ್ಟಿದ್ದೀವಿ. ಅದರಲ್ಲಿ ಅವರು ಅಂತಿಮ ತೀರ್ಮಾನನ ಇನ್ನೊಂದು 2-3 ದಿವಸದೊಳಗೆ ಮಾಡ್ತಾರೆ. ಅವರು ಒಬ್ಬರು ಆಸ್ಪಿರೆಂಟ್ ಅಲ್ಲ, ಈಗಾಗಲೇ ಭರವಸೆ ಕೊಟ್ಟವರಿಗೆ ಶಾಸಕರ ಜೊತೆ ಈಗ ಭರವಸೆನ ಎಲ್ಲರೂ ನನಗೂ ಭರವಸೆ ಕೊಟ್ಟವ್ರೆ ಅಂತ ಅವರು ಒಬ್ಬರು ಪ್ರಮುಖವಾಗಿ ಆಸ್ಪಿರೆಂಟ್ ಇದ್ದಾರೆ. ಸೊ ಅಂತಿಮವಾಗಿ ಪಕ್ಷ ಘೋಷಣೆ ಸರ್ ಹಾಲಿನ ಸಬ್ಸಿಡಿಗೆ ಸಂಬಂಧಪಟ್ಟಂಗೆ ಹೇಳಿದ್ರು ಮಂಡ್ಯ ಜಿಲ್ಲೆಯಲ್ಲಿರುವಂಥ ರೈತರಿಗೆ ಇನ್ನೂ ಸಬ್ಸಿಡಿ ಬಂದಿಲ್ಲ. ರಾಮನಗರಕ್ಕೆ ಬಂದಿದೆ, ಮಂಡ್ಯಕ್ಕೆ ಬಂದಿಲ್ಲ. ಇಲ್ಲ ಬಿಡುಗಡೆ ಮಾಡಿದ್ದಾರೆ. ನಿನ್ನೆ 12 ಕೋಟಿ ಅಲ್ಲ, ಮೊನ್ನೆನೇ ಎಲ್ಲ ರಾಜ್ಯಕ್ಕೆ ಬಿಡುಗಡೆ ಮಾಡಿದ್ದಾರೆ. 2 ತಿಂಗಳು ಬಾಕಿ ಇತ್ತು, ಬಿಡುಗಡೆ ಮಾಡಿದ್ದಾರೆ. ಅದೆಲ್ಲ ತಲುಪುತ್ತೆ. ಅಯ್ಯೋ ಪಾಪ ಮಾಡಲಿ ರೆಡಿ, ಇನ್ನೇನು ಇಲ್ವಲ್ಲ ಸದ್ಯಕ್ಕೆ. ಎಲ್ಲರೂ ಬರ್ತಾರೆ. ಯಾಕೆ ಏನು ಮಂಡ್ಯ ಶಾಸಕರು ಸಪ್ರೇಟ್ ಕರ್ಕೊಂಡಿದ್ಯಾ? ಇದ್ರೆ ಬರಬೇಕು, ನಾನು ಮೊದಲೇ ಹೇಳಿದೆ 26-27 ಜನ ರಾಜ್ಯದ ಜನರ ಬಗ್ಗೆ ಏನಾರ ಕಾಳಜಿ ಇದ್ದರೆ ಎಲ್ಲರೂ ಬರಬೇಕು. ಅದರಲ್ಲಿ ಸುಮಲತಾ ಅವ್ರು ಬೇರೆ ಏನಿದೆ, ಅವರು ಒಬ್ಬರು ಸುಮಲತಾ ಬರಲಿ. ಸ್ವಾಭಿಮಾನ ಸಂಸದರು ನಮಗಿಂತ ಮೊದಲೇ ಇರಬೇಕು. ಥ್ಯಾಂಕ್ ಯು. ಕಾಂಗ್ರೆಸ್ ಅಭ್ಯರ್ಥಿ ಫೈನಲ್ ಆಗಿದೆಯಾ ಮಂಡ್ಯಕ್ಕೆ ಆಗಿದೆ ಅಂತ ಹೇಳಿ ಮಾತನಾಡ್ತಾರಲ್ಲ ಸರ್ ಇದ್ದಾರೆ 2-3 ಜನ. ಅದರಲ್ಲಿ ಅಂತಿಮವಾಗಿ ನಮ್ಮ ರಾಷ್ಟ್ರದ ಮುಖಂಡರುಗಳು ಘೋಷಣೆ ಮಾಡ್ತಾರೆ. ನಾವು ಎಲ್ಲ ಶಾಸಕರು ಮುಖಂಡರುಗಳು ಸೇರಿ ನಾವು 2 ಹೆಸರನ್ನೋ 3 ಹೆಸರನ್ನೋ ಕೊಡಬೇಕು ಅಂತ ಹೇಳಿದರೆ ಅದಕ್ಕೆ ಕೊಟ್ಟಿದ್ದೀವಿ. ಅದರಲ್ಲಿ ಅವರು ಅಂತಿಮ ತೀರ್ಮಾನನ ಇನ್ನೊಂದು 2-3 ದಿವಸದೊಳಗೆ ಮಾಡ್ತಾರೆ. ಅವರು ಒಬ್ಬರು ಆಸ್ಪಿರೆಂಟ್ ಅಲ್ಲ, ಈಗಾಗಲೇ ಭರವಸೆ ಕೊಟ್ಟವರಿಗೆ ಶಾಸಕರ ಜೊತೆ ಈಗ ಭರವಸೆನ ಎಲ್ಲರೂ ನನಗೂ ಭರವಸೆ ಕೊಟ್ಟವ್ರೆ ಅಂತ ಅವರು ಒಬ್ಬರು ಪ್ರಮುಖವಾಗಿ ಆಸ್ಪಿರೆಂಟ್ ಇದ್ದಾರೆ. ಸೊ ಅಂತಿಮವಾಗಿ ಪಕ್ಷ ಘೋಷಣೆ ಥ್ಯಾಂಕ್ ಯು. ಸರ್ ಹಾಲಿನ ಸಬ್ಸಿಡಿಗೆ ಸಂಬಂಧಪಟ್ಟಂಗೆ ಹೇಳಿದ್ರು ಮಂಡ್ಯ ಜಿಲ್ಲೆಯಲ್ಲಿರುವಂಥ ರೈತರಿಗೆ ಇನ್ನೂ ಸಬ್ಸಿಡಿ ಬಂದಿಲ್ಲ. ರಾಮನಗರಕ್ಕೆ ಬಂದಿದೆ, ಮಂಡ್ಯಕ್ಕೆ ಬಂದಿಲ್ಲ. ಇಲ್ಲ ಬಿಡುಗಡೆ ಮಾಡಿದ್ದಾರೆ. ನಿನ್ನೆ 12 ಕೋಟಿ ಅಲ್ಲ, ಮೊನ್ನೆನೇ ಎಲ್ಲ ರಾಜ್ಯಕ್ಕೆ ಬಿಡುಗಡೆ ಮಾಡಿದ್ದಾರೆ. 2 ತಿಂಗಳು ಬಾಕಿ ಇತ್ತು, ಬಿಡುಗಡೆ ಮಾಡಿದ್ದಾರೆ. ಅದೆಲ್ಲ ತಲುಪುತ್ತೆ. ಅಯ್ಯೋ ಪಾಪ ಮಾಡಲಿ ರೆಡಿ, ಇನ್ನೇನು ಇಲ್ವಲ್ಲ ಸದ್ಯಕ್ಕೆ. ಎಲ್ಲರೂ ಬರ್ತಾರೆ. ಯಾಕೆ ಏನು ಮಂಡ್ಯ ಶಾಸಕರು ಸಪ್ರೇಟ್ ಕರ್ಕೊಂಡಿದ್ಯಾ? ಇದ್ರೆ ಬರಬೇಕು, ನಾನು ಮೊದಲೇ ಹೇಳಿದೆ 26-27 ಜನ ರಾಜ್ಯದ ಜನರ ಬಗ್ಗೆ ಏನಾರ ಕಾಳಜಿ ಇದ್ದರೆ ಎಲ್ಲರೂ ಬರಬೇಕು. ಅದರಲ್ಲಿ ಸುಮಲತಾ ಅವ್ರು ಬೇರೆ ಏನಿದೆ, ಅವರು ಒಬ್ಬರು ಸುಮಲತಾ ಬರಲಿ. ಸ್ವಾಭಿಮಾನ ಸಂಸದರು ನಮಗಿಂತ ಮೊದಲೇ ಇರಬೇಕು. ಥ್ಯಾಂಕ್ ಯು. ಕಾಂಗ್ರೆಸ್ ಅಭ್ಯರ್ಥಿ ಫೈನಲ್ ಆಗಿದೆಯಾ ಮಂಡ್ಯಕ್ಕೆ ಆಗಿದೆ ಅಂತ ಹೇಳಿ ಮಾತನಾಡ್ತಾರಲ್ಲ ಸರ್ ಇದ್ದಾರೆ 2-3 ಜನ. ಅದರಲ್ಲಿ ಅಂತಿಮವಾಗಿ ನಮ್ಮ ರಾಷ್ಟ್ರದ ಮುಖಂಡರುಗಳು ಘೋಷಣೆ ಮಾಡ್ತಾರೆ. ನಾವು ಎಲ್ಲ ಶಾಸಕರು ಮುಖಂಡರುಗಳು ಸೇರಿ ನಾವು 2 ಹೆಸರನ್ನೋ 3 ಹೆಸರನ್ನೋ ಕೊಡಬೇಕು ಅಂತ ಹೇಳಿದರೆ ಅದಕ್ಕೆ ಕೊಟ್ಟಿದ್ದೀವಿ. ಅದರಲ್ಲಿ ಅವರು ಅಂತಿಮ ತೀರ್ಮಾನನ ಇನ್ನೊಂದು 2-3 ದಿವಸದೊಳಗೆ ಮಾಡ್ತಾರೆ. ಅವರು ಒಬ್ಬರು ಆಸ್ಪಿರೆಂಟ್ ಅಲ್ಲ, ಈಗಾಗಲೇ ಭರವಸೆ ಕೊಟ್ಟವರಿಗೆ ಶಾಸಕರ ಜೊತೆ ಈಗ ಭರವಸೆನ ಎಲ್ಲರೂ ನನಗೂ ಭರವಸೆ ಕೊಟ್ಟವ್ರೆ ಅಂತ ಅವರು ಒಬ್ಬರು ಪ್ರಮುಖವಾಗಿ ಆಸ್ಪಿರೆಂಟ್ ಇದ್ದಾರೆ. ಸೊ ಅಂತಿಮವಾಗಿ ಪಕ್ಷ ಘೋಷಣೆ ಥ್ಯಾಂಕ್ ಯು. ಸರ್ ಹಾಲಿನ ಸಬ್ಸಿಡಿಗೆ ಸಂಬಂಧಪಟ್ಟಂಗೆ ಹೇಳಿದ್ರು ಮಂಡ್ಯ ಜಿಲ್ಲೆಯಲ್ಲಿರುವಂಥ ರೈತರಿಗೆ ಇನ್ನೂ ಸಬ್ಸಿಡಿ ಬಂದಿಲ್ಲ. ರಾಮನಗರಕ್ಕೆ ಬಂದಿದೆ, ಮಂಡ್ಯಕ್ಕೆ ಬಂದಿಲ್ಲ. ಇಲ್ಲ ಬಿಡುಗಡೆ ಮಾಡಿದ್ದಾರೆ. ನಿನ್ನೆ 12 ಕೋಟಿ ಅಲ್ಲ, ಮೊನ್ನೆನೇ ಎಲ್ಲ ರಾಜ್ಯಕ್ಕೆ ಬಿಡುಗಡೆ ಮಾಡಿದ್ದಾರೆ. 2 ತಿಂಗಳು ಬಾಕಿ ಇತ್ತು, ಬಿಡುಗಡೆ ಮಾಡಿದ್ದಾರೆ. ಅದೆಲ್ಲ ತಲುಪುತ್ತೆ. ಅಯ್ಯೋ ಪಾಪ ಮಾಡಲಿ ರೆಡಿ, ಇನ್ನೇನು ಇಲ್ವಲ್ಲ ಸದ್ಯಕ್ಕೆ. ಎಲ್ಲರೂ ಬರ್ತಾರೆ. ಯಾಕೆ ಏನು ಮಂಡ್ಯ ಶಾಸಕರು ಸಪ್ರೇಟ್ ಕರ್ಕೊಂಡಿದ್ಯಾ? ಇದ್ರೆ ಬರಬೇಕು, ನಾನು ಮೊದಲೇ ಹೇಳಿದೆ 26-27 ಜನ ರಾಜ್ಯದ ಜನರ ಬಗ್ಗೆ ಏನಾರ ಕಾಳಜಿ ಇದ್ದರೆ ಎಲ್ಲರೂ ಬರಬೇಕು. ಅದರಲ್ಲಿ ಸುಮಲತಾ ಅವ್ರು ಬೇರೆ ಏನಿದೆ, ಅವರು ಒಬ್ಬರು ಸುಮಲತಾ ಬರಲಿ. ಸ್ವಾಭಿಮಾನ ಸಂಸದರು ನಮಗಿಂತ ಮೊದಲೇ ಇರಬೇಕು. ಥ್ಯಾಂಕ್ ಯು.